ನಮಸ್ತೆ ಎಲ್ಲರಿಗೂ. ತುಂಬ ದಿನಗಳ ನಂತರ ಇನ್ನೊಂದು ನಾನು ಸಾಂಬಾರು ಪೌಡ್ರು ಹೇಳಿದ್ನಲ್ಲ, ಮಸಾಲೆ ಸಾಂಬಾರು ಪೌಡರ್ ಒಂದು, ಮತ್ತು ನಾವು 2 ಥರ ಸಾಂಬಾರು ಪೌಡರ್ ಮಾಡಿಸ್ತೀವಿ ಅಂತ. ಇದು ಬಂದು ಬೇಳೆ ಸಾಂಬಾರು ಪೌಡರ್ ಅಂತ ಹೇಳ್ಬಿಟ್ಟು ಹೇಳಿದ್ದೆ ನಾನು ನಿಮಗೆ, ತೋರಿಸ್ತೀನಿ ಅಂತ ಹೇಳಿಬಿಟ್ಟು. ಅದು ಒಂದು ವಿಡಿಯೋ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ, ಸುಮಾರು ತಿಂಗಳುಗಳೇ ಆಯಿತು. ಬಟ್ ಇದನ್ನು ಅದು ಮಾಡಿ ಒಂದು ವಾರದಲ್ಲೇ ಇದನ್ನು ನಾವು ಮಾಡಿದ್ದು. ಬಟ್ ನನಗೆ ಅಪ್ಲೋಡ್ ಮಾಡೋದಕ್ಕೆ ಟೈಮ್ ಸಿಕ್ಕಿಲ್ಲ. ಎಡಿಟ್ ಮಾಡಿ ಅದಕ್ಕೆ ವಾಯ್ಸ್ ಓವರ್ ಕೊಟ್ಟು ತುಂಬ ಲೇಟ್ ಆಗೋಯ್ತು ವಿಡಿಯೋ ಇದು ಅಪ್ಲೋಡ್ ಮಾಡೋದಕ್ಕೆ. ಫೈನಲಾಗಿ ಅಪ್ಲೋಡ್ ಮಾಡಿದ್ದೀನಿ. 2 kg ಧನಿಯಾ ಮತ್ತು 2 kg ಖಾರದ ಮೆಣಸಿನ್ಕಾಯಿ, 1 kg ಬ್ಯಾಡ್ಗೆ, ಈ ಥರ 2 ದಿನಗಳ ಕಾಲ ನಾನು ಒಣಗಿಸ್ಕೊಂಡಿದ್ದೀನಿ. ಕಂಟಿನ್ಯೂಸ್ ಆಗಿ 2 ದಿನ ಒಣಗಿಸ್ಕೊಂಡಿದ್ದೀನಿ. ಒಣಗಿಸ್ಕೊಂಡು ಆಮೇಲೆ ಧನಿಯಾ 2 kg ಧನಿಯಾನ ನೀಟಾಗಿ ಹುರ್ಕೋಬೇಕು ಅದನ್ನು. ಆಮೇಲೆ ನೆಕ್ಸ್ಟು ಕಡಲೆಬೇಳೆ 1/4 kg ತೊಗೊಂಡಿದ್ದೆ. ಕಡಲೆಬೇಳೆ 1/4 kg ಹುರ್ಕೊಂಡಿದ್ದು ನೀಟಾಗಿ, ಅದೆಲ್ಲ ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ಹುರ್ಕೋಬೇಕು. ನೆಕ್ಸ್ಟು 1/4 kgಗಿಂತ ಇನ್ನೊಂದು ಸ್ವಲ್ಪ ಮೇಲೆ 1/4 kg ಅಂದರೆ ಸಾಕು, ಜೀರಿಗೆನ ನೀಟಾಗಿ ಅದನ್ನು ಕೂಡ ನೀಟಾಗಿ ಹುರ್ಕೋಬೇಕು. ಎಲ್ಲ ಗಮ್ ಅಂತ ಸ್ಮೆಲ್ ಬರೋ ತನಕ ಹುರ್ಕೋಬೇಕು. ಆಮೇಲೆ ಮೆಂತ್ಯ ಕಾಳು ಒಂದು 50 ಗ್ರಾಮು, ಆಮೇಲೆ ಒಂದು 1/4 kgಗಿಂತ ಸ್ವಲ್ಪ ಕಮ್ಮಿ, ಹತ್ತತ್ರ 100 ಗ್ರಾಮ್ ಮೇಲೆ ಉದ್ದಿನಬೇಳೆನ ಹುರ್ಕೋಬೇಕು. ಅದಾದಮೇಲೆ ನೆಕ್ಸ್ಟು ಬೇಳೆನ ತೊಗೊಂಡಿದ್ದೀನಿ, 1/4 kg ಬೇಳೆನ. 1/4 kg ಬೇಳೆ ತೊಗೊಂಡು ಅದನ್ನು ಕೂಡ ನೀಟಾಗಿ ಹುರ್ಕೋಬೇಕು. ಆಮೇಲೆ 1/4 kgಗಿಂತ ಚೂರು ಮೇಲೆ ಮೆಣಸು ತೊಗೋಬೇಕು. ಮೆಣಸು ಇದ್ದಷ್ಟು ಟೇಸ್ಟು ಚೆನ್ನಾಗಿರುತ್ತೆ. ಮೆಣಸು ಆದಮೇಲೆ ನೆಕ್ಸ್ಟು ಒಂದು 50 ಗ್ರಾಮು ಅಷ್ಟು ಸಾಸಿವೆನ ತೊಗೊಂಡಿದ್ದೀನಿ. ಅದು ಕೂಡ ಸಾಸಿವೆ ಸಿಡಿಯುತ್ತೆ, ಸಿಡಿಯೋ ತನಕ ಹುರ್ಕೋಬೇಕು. ನೀಟಾಗಿ ಎಲ್ಲ ಎಷ್ಟು ಚೆನ್ನಾಗಿ ಹುರ್ಕೋತಿರೋ ನೀವು ಅಷ್ಟು ಚೆನ್ನಾಗಿ ಸಾಂಬಾರು ಪೌಡರ್ ಗಮ್ ಅಂತ ಬರುತ್ತೆ. ಅದಾದಮೇಲೆ ಒಂದು 10 ರೂಪಾಯಿ ಕಟ್ಟು ಕರ್ಬೇವಿನ ಸೊಪ್ಪು ತೊಗೊಂಡಿದ್ದೆ. ಅದನ್ನು ಕೂಡ ಒಲೆ ಮೇಲೆ ಬಾಣಲಿ ಮೇಲೆ ಬಿಸಿ ಮಾಡಿದ್ರೆ ಎಲ್ಲ ಫುಲ್ಲು ಅದು ಪೌಡರ್ ಆಗುತ್ತೆ. ಆ ರೀತಿ ಆಗೋ ತನಕ ಸ್ವಲ್ಪ ಅದನ್ನು ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡಿಕೊಂಡು ನೆಕ್ಸ್ಟು ಅರಿಶಿನದ್ದು ಕೊಂಬರುತ್ತಲ್ಲ, ಒಂದು 100 ಗ್ರಾಮ್ ಮೇಲಿದೆ, ಅದು ಹತ್ತತ್ರ 1/4 kgನೇ ಇದೆ. ಅದನ್ನು ಎಲ್ಲ ನೀಟಾಗಿ ಬಿಸಿಲಿಗೆ ಅದ್ರ ಜೊತೆನೇ ಎಲ್ಲ ಒಣಗಿಸ್ಕೊಂಡಿದೆ 2 ದಿವಸದಿಂದ. ಅದನ್ನು ಎಲ್ಲ ಕುಟ್ಕೊಂಡು ಎಲ್ಲ ಪುಡಿ ಮಾಡಿಕೊಂಡು, ಮೆಣಸಿನ್ಕಾಯಿಗಳೆಲ್ಲ ಬಿಸಿ ಏನು ಉರಿಯೋದಕ್ಕೇನು ಹೋಗಿಲ್ಲ, ಡೈರೆಕ್ಟ್ ಹಂಗೆ ಹಾಕ್ಕೊಂಡಿದ್ದೀನಿ. ಬಿಸಿಲಲ್ಲಿ ಎಷ್ಟು ಒಣಗಿಸಿದ್ದೀನೋ ಅಷ್ಟೇ. ಮೆಣಸಿನ್ಕಾಯಿನೂ ಹುರಿದ್ರೆ ಚೆನ್ನಾಗಿರುತ್ತೆ, ಬಟ್ ಎಷ್ಟು ಅಂತ ಹುರಿಯೋದಕ್ಕಾಗುತ್ತೆ ಅಲ್ವಾ, ಅದಕ್ಕೇ ಹುರ್ಕೊಳ್ಳೋದಕ್ಕೆಲ್ಲ ಹೋಗಿಲ್ಲ. 2 ದಿನ ಚೆನ್ನಾಗಿ ಒಣಗಿದೆಯಲ್ಲ ಬಿಡು ಅಂತ ಹೇಳ್ಬಿಟ್ಟು ಹಂಗೆ ಹಾಕ್ಕೊಂಡಿದ್ದೀನಿ ನಾನು. ಹಂಗೆ ಹಾಕ್ಕೊಂಡು ಇದು ಬಂದು 10 ರೂಪಾಯಿದು ಇಂಗು, ಆಚಿ ಇಂಗು, ಒಂದು 2 ಡಬ್ಬ ಹಾಕ್ಕೊಂಡಿದ್ದೀನಿ. ನೀವು ಅಡುಗೆಗೆ ಮತ್ತು ನಾವು ಮಾಮೂಲಿ ಬೇಳೆ ಸಾಂಬಾರು ಅಡುಗೆ ಮಾಡ್ಬೇಕಾದ್ರೆ ಹಿಂಗೆ ಆ್ಯಡ್ ಮಾಡ್ತೀವಿ, ಆವಾಗ ಚಿಟಿಕೆ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಬರೀ ಇದೊಂದಕ್ಕೆ ಹಾಕ್ಬಿಟ್ರೆ ಬರೀ 2 ಯಾವ ಮೂಲೆಗೂ ಸಾಕಾಗಲ್ಲ. ಅದು ಬಂದು 10 ರೂಪೀಸ್ದಲ್ವ, ನನಗೆ ಕ್ವಾಲಿಟಿ ಹಿಂಗೂ ಸಿಗಲಿಲ್ಲ. ನನಗೆ ಸದ್ಯಕ್ಕೆ ಯಾವ ಸಿಕ್ತೋ ಅದನ್ನೇ ಹಾಕ್ಕೊಳ್ಳೋಣ ಎಮರ್ಜೆನ್ಸಿಗೆ ಇವಾಗ ಅಂತ ಹೇಳ್ಬಿಟ್ಟು 10 ರೂಪಾಯಿದು ಸದ್ಯಕ್ಕೆ 2 ಹಾಕ್ಕೊಂಡೆ ಸಾಕು ಅಂತ ಹೇಳ್ಬಿಟ್ಟು, ಮಾಮೂಲಿ ನಾವು ಸಾಂಬಾರು ಮಾಡಬೇಕಿದ್ರೆ ಒಂದು ಚಿಟಿಕೆ ಹಾಕ್ಕೊತೀವಿ. ಆಮೇಲೆ ನೆಕ್ಸ್ಟು ಅಲ್ಲಿಂದ ಅಷ್ಟು ಇದು ಮಾಡಿಕೊಂಡು ಆಮೇಲೆ ಮಿಲ್ಗೆ ಹೋಗಿ, ಇದು ಒಂಥರ ಮಿಷಿನ್ ಬಂದಿದೆ. ಹೆಂಗೆ ಅಂತ ಅಂದರೆ ನೋಡ್ಬೋದು ನೀವೇ. ಅದು ಡೈರೆಕ್ಟಾಗಿ ಮಿಷಿನ್ಗೆ ಪೌಡ್ರು ಹಾಕೋದಕ್ಕಿಂತ ಮುಂಚೆಲೇ ಈ ರೀತಿಯಾಗಿ ಹಾಕ್ಬಿಡ್ತಾರೆ. ಮೊದಲು ಬೈತಿದ್ರು, ಮೆಣಸಿನ್ಕಾಯಿ ಎಲ್ಲ ನೀಟಾಗಿ ಎಲ್ಲ ಸಿಗಾಕೊಳ್ಳುತ್ತೆ, ನೀಟಾಗಿ ಎಲ್ಲ ಕುಟ್ಕೊಂಬನ್ನು ಮುರ್ಕೊಂಬನ್ನಿ ಎಲ್ಲ ಅಂತ ಬೈತಿದ್ರು ಮೊದಲು. ಇವಾಗ ಆ ಥರ ಇಲ್ಲವೇ ಇಲ್ಲ, ಅದಕ್ಕೆ ಸಪ್ರೇಟಾಗಿ ಮಿಷಿನ್ ಬಂದಿದೆ. ಅದಕ್ಕೆ ಹಾಕ್ಬಿಟ್ಟು ಎಲ್ಲ ಮೀಡಿಯಮಾಗಿ ಪೌಡರ್ ಮಾಡ್ತಾರೆ. ಆಮೇಲೆ ಅದರಿಂದ ಡೈರೆಕ್ಟ್ ಮಿಷಿನ್ಗೆ ಹಾಕಿ ಮಿಷಿನಿಂದ ಈ ಥರ ಪುಡಿ ಮಾಡಿ ಕೊಡ್ತಾರೆ. ನಾವು ಏನೇ ಆದ್ರೂ ಮನೆಗೆ ಬಂದಿದ್ದ ತಕ್ಷಣವೇ ಅದು ಬಿಸಿಲೇ ಹಂಗೆ ಬಿಟ್ಟರೆ ಎಲ್ಲ ಕಪ್ಪಗಾಗ್ಬಿಡುತ್ತೆ. ಸ್ವಲ್ಪ ಹೊತ್ತು ಹಾಕ್ಬಿಟ್ಟು ಆಮೇಲೆ ನೀಟಾಗಿ ಎಲ್ಲ ಒಂದ್ರಿ ಆಡ್ಕೋತೀವಿ. ಮತ್ತು ನೆಕ್ಸ್ಟು ಇನ್ನೊಂದು ಏನಂದರೆ, ಹುಳ ಬರಬಾರ್ದು ಅಂತ ಹೇಳ್ಬಿಟ್ಟು ಇದಕ್ಕೆ ಮೇಲ್ಗಡೆ ಕಲ್ಲುಪ್ಪನ್ನ ಹಾಕೋತೀವಿ. ಮತ್ತೆ ನಾಳೆ ವಿಡಿಯೋದಲ್ಲಿ ಭೇಟಿ ಆಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.